ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ದೇವದಾಸಿ ಪದ್ಧತಿ ಬಹಳ ಕನಿಷ್ಠ ಪದ್ಧತಿ. ದೇವರ ಹೆಸರಲ್ಲೇ ಇಲ್ಲಿಯ ಪಟ್ಟಭದ್ರ ಹಿತಾಸಕ್ತಿಯ ಗಂಡಿನ ಲೈಂಗಿಕ ತೃಪ್ತಿ ಮಾಡುವ, ಪಾಪ ಬಡಪಾಯಿ ಹೆಣ್ಣು ಮಕ್ಕಳ ಬದುಕನ್ನು ಹಾಳು ಮಾಡುವ ಈ ಪದ್ಧತಿ ಒಂದು ಕಾಲಕ್ಕೆ ದೊಡ್ಡ ಪದ್ಧತಿ. ಇದು ಪ್ರತಿ ಹಳ್ಳಿಯಲ್ಲೂ ಅದು ವಿಶೇಷವಾಗಿ ಬಿದ್ದ ಸಮುದಾಯ ಅಂದರೆ ಅಸ್ಪೃಶ್ಯ ಸಮುದಾಯದಿಂದ ಜನರನ್ನು ಆಯ್ಕೆ ಹೆಣ್ಮಕ್ಳನ್ನ ಆಯ್ಕೆ ಮಾಡಿಕೊಂಡು ದೇವರಿಗೆ ಬಿಡುವಂಥದ್ದು. ದೇವರಿಗೆ ಬಿಡುವಂದ್ರೆ ಬಸವಿ ಅಂತೂ ಕರೀತಾರೆ, ವೇಶ್ಯೆ ಅಂತ ಇನ್ನೊಂದು ಹೆಸರದಲ್ಲ. ದೇವರಿಗೆ ದಾಸನಾಗಿಬಿಟ್ಟು ಅಲ್ಲಿಯ ಗುಡಿ ಪೂಜಾರಿ ಆಗಿರ್ಬೋದು, ಅಲ್ಲಿಯ ರಾಜತ್ವ ಆಗಿರ್ಬೋದು, ಇವತ್ತಿಗೂ ಇದ್ದಂಥದ್ದು ದುಡ್ಡಿದ್ದಂಥ ಪಾಳೆಗಾರರಾಗಿರ್ಬೋದು, ಇವತ್ತಂತೆ ಬಂಡವಾಳಶಾಹಿಗಳಾಗಿದ್ದಾರೆ, ಕಾರ್ಪೊರೇಟ್ಗಳಾಗಿದ್ದಾರೆ. ಅದು ವ್ಯವಸ್ಥಿತವಾಗಿ ಹೈ ಲೆವೆಲ್ ನಡೀತಿರೋದಂತೆ ಫಾಸ್ಟ್ ವರದಿಗಳು ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ದೇವದಾಸಿಯರಿಗೆ ಒಂದು ಪ್ಯಾಕೇಜ್ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು. ಆ ಪ್ಯಾಕೇಜ್ ಮೂಲಕ ಈ ದೇವದಾಸಿಯ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು, ಅವರ ಮಕ್ಕಳಿಗೆ ಬದುಕು ಕಟ್ಟಿಕೊಡಬೇಕು ಅನ್ನೋ ದಿಶೆಯಲ್ಲಿ ಇಟ್ಟಂಥ ಹೆಜ್ಜೆ ಬಹಳ ಮೆಚ್ಚುವಂಥದ್ದು, ಶ್ಲಾಘಿಸಲೇಬೇಕಾಗ್ಯದ. ಇವತ್ತು ಮೇಲ್ನೋಟಕ್ಕೆ ನಮಗಿದು ಕಾಣದೇ ಹೋಗ್ತಾ ಇರ್ಬೋದು. ನಿಧಾನಕ್ಕೆ ಜಾತಿ ಪದ್ಧತಿ ನಸಸಾಗತಿಂದ ಹೇಳ್ತಾ ಇಲ್ಲ, ಇನ್ನೊಂದು ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಆ ಮತ್ತೆ ಬೇರೆ ಆದರೂ ಇವತ್ತು ದೇವದಾಸಿ ಆಗುವಂಥ ಒಂದು ಪದ್ಧತಿ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತೇಳಿ, ಆದ್ರೆ ಮತ್ತೊಂದು ರೂಪದಲ್ಲಿ ಹೇಳ್ತಾ ಇದೆ ಅಂತ ಸಂಶಯಗಳಿದ್ದಾವೆ. ಅಂಥ ಒಂದು ದೇವದಾಸಿಯವರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ದೇಶ ತುಂಬ ಕಾಣ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಇದ್ದಾರೆ. ಚಂದ್ರಗುತ್ತಿ ಅಂತ ಊರು ನಿಮ್ಗೆ ಗೊತ್ತು, ಯಲ್ಲಮ್ಮನ ಗುಡ್ಡು ಗೊತ್ತು, ಇಲ್ಲಿ ಬೇರೆ ಬೇರೆ ಕಡೆಗಳೇ ಅಲ್ಲೆಲ್ಲ ಶಕ್ತಿ ದೇವತೆಗಳು ಇದ್ದಾರೆ. ಎಲ್ಲ ಇಂಥ ಒಂದು ಪದ್ಧತಿ ಅವರಿಗೆ ದೇವಿಗೆ ಬಿಡೋದು, ಬಸವಿಯಿಂದ ಬಿಡೋದು, ಮತ್ತೇನೋ ಮಾಡೋ ಪದ್ಧತಿಗಳಿಂದಾಗಿ ಇಲ್ಲಿಯ ಮೇಲ್ವರ್ಣೀಯ ಜನ್ಯ ಜಾತಿ ಜನ ಅಥವಾ ಮೇಲ್ಜಾತಿಯ ಜನ ಆ ಕೆಳಜಾತಿಯ ಜನರ ಹೆಣ್ಣು ಮಕ್ಕಳನ್ನು ನಡೆಸುತ್ತಿದ್ದ ಇವತ್ತು ಇದೇ ಅಂತೇಳಿ ನಾವು ಅಂದ್ಕೊಳ್ಳೋ ಮುಚ್ಚದಂತೆಲ್ಲ ನಡೆಸುತ್ತಿರುವ ಈ ಪದ್ಧತಿಯನ್ನು ಹೋಗಲಾಡಿಸ್ಬೇಕಾಗಿದೆ. ಅದು ಸ್ವಲ್ಪ ಪ್ಯಾಕೇಜ್ ಮಾಡಿದಾರೆ, ಒಳ್ಳೆಯ ಪ್ರಯತ್ನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಿದ್ದರಾಮಯ್ಯರದು ಅವ್ರ ಬಗ್ಗೆ ಚಿಂತನೆ ಆದ್ರೂ ಮಾಡ್ತಾ ಇದ್ದಾರಲ್ಲಪ್ಪ ಅನ್ನುವಂಥದ್ದು. ಯಾಕಂದ್ರೆ ಅವ್ರ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತೇಳಿ 1, 2, 3ನೇ ತಲೆಮಾರಿನ ಈ ದೇವದಾಸಿ ಪದ್ಧತಿ ಮಾಡ್ತಾ ಬಂದವ್ರ ಬಗ್ಗೆ ಅಭ್ಯಾಸ ಮಾಡಿ ಅವರಿಗೆ ಅವರ ಮಕ್ಕಳಿಗೆ ಒಂದು ಪರಿಹಾರ ಕೊಟ್ಟು ಅವರ ಮದುವೆಗೆ ಅಥವಾ ಇನ್ನೊಂದು ಶಿಕ್ಷಣಕ್ಕೆ ಖರ್ಚು ಮಾಡುವಂಥ ಒಂದು ಪ್ಯಾಕೇಜ್ ಮಾಡಿದ್ದ ಮೆಚ್ಚೋದರ. ಯಾಕಂದ್ರೆ ಪಾಪ ಸಮಾಜದಿಂದ ಶೋಷಣೆಗಳಾದಂಥ ಜನ ಹಿಂಗಂದ್ರೆ ಇವ್ರು ಕಮ್ಯುನಿಸ್ಟ್ ಅಂತ ಹೇಳಿಬಿಡ್ತಾರೆ. ಅಲ್ಲ, ಅದು ಹಾಗೆ ವಿಚಾರ ಮಾಡೋ ಅವಶ್ಯಕತೆಯೇ ಇಲ್ಲ. ಪಾಪ ಜರ್ಜರಿತ ಹೋದ ಸಮಾಜದು ದೇವದಾಸಿಯರಂತಂದ್ರೆ. ಇತ್ತು ನೋಡಿದ್ರೆ ಮೇಲ್ಜಾತಿಯವನ್ನ ಮದುವೆನೂ ಇಲ್ಲ ಅಥವಾ ಮತ್ತೊಬ್ಬನ ಮದುವೆನೂ ಇಲ್ಲ, ಎಲ್ಲರಿಗೂ ಉಪಯೋಗ ಹಾಕೊಂಡು ಹೋಗುವಂಥದ್ದು. ಈ ಪದ್ಧತಿ ನಿಜವಾಗಿಯೂ ಕಡಿಮೆ ಆಗಿದ್ದು ಮುಖ್ಯವಾಗಿ ಏಡ್ಸ್ ಬಂದ ಮೇಲೆ ಕಡಿಮೆ ಆಗ್ತಾ ಬಂದಂತ ಹೇಳ್ಬೇಕಾಗಿದೆ. ಈ ನೈಸರ್ಗಿಕ ಒಂದೇನು ರೋಗ ಬಂತು, ಈ ರೋಗದಿಂದಾಗಿ ಭಾಳಷ್ಟು ಕಡಿಮೆ ಆಯಿತು ಅನ್ನೋದು ಒಂದು ಸಾಮಾನ್ಯ ಅಭಿಪ್ರಾಯ. ಯಾಕಂದ್ರೆ ಈ ರೋಗದಿಂದ ಹೆಚ್ಚಿಗೆ ಹೆಣ್ಮಕ್ಳು ಬಲಿಯಾಗಿದ್ದು ದೇವದಾಸಿಯರು, ವೇಷಾವೃತ್ತಿ ಮಾಡುವವರು, ಅವರು ಬಲಿಯಾಗುವ ಜೊತೆಗೆ ಅನೇಕ ಪುರುಷರು ಸಹಿತ ಅಂಡುಕೊಂಡಿದ್ದರಿಂದಾಗೆ ಪುರುಷರು ಸಹಿತ ಇದು ಬೇಡಪ್ಪ ಅಂತ ಹಿಂದೆ ಸರಿದಿದ್ದು ಯಾವ ದೇವರಿಗೆ ಮತ್ತೊಬ್ಬರಿಗೆ ಅಂಜಲ್ಲ ಈ ಏಡ್ಸ್ ರೋಗಕ್ಕೆ. ಹೀಗಾಗಿ ಒಂದು ಸ್ವಲ್ಪ ಕಡಿಮೆ ಆಯಿತು. ಇನ್ನೂ ಅಲ್ಲಲ್ಲೇ ಅಂಥವ್ರನ್ನ ಹುಡುಕಿ ಅವ್ರ ಪುನರ್ವಸತಿ ಕೆಲಸ ಮಾಡುವಂಥದ್ದು, ಅವ್ರ ಬದುಕನ್ನು ಕಟ್ಟಿಕೊಡುವಂಥದ್ದು, ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥ ಕೆಲಸ ಇವತ್ತು ನಿಶ್ಚಿತವಾಗಿಯೂ ಆಗಬೇಕಾಗಿತ್ತು. ಆ ದಿಸೆಯಲ್ಲ ವಿಶೇಷವಾಗಿ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಕೊಪ್ಪಳ, ಗದಗ, ಹಾವೇರಿ, ಕಲಬುರಗಿ, ಯಾದಗಿರಿ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಬಳ್ಳಾರಿ, ವಿಜಯನಗರ, ವಿಶೇಷ ಉತ್ತರ ಕರ್ನಾಟಕದಲ್ಲಿ ಜೋರಿತ್ತು. ಇದರರ್ಥ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಅಂತಲ್ಲ, ಅಲ್ಲೂ ಇತ್ತು. ಅದು ಇಲ್ಲಿ ಹೆಚ್ಚಿಗೆ ಕಂಡು ಬಂದಂಥದ್ದು. ಯಾಕಂದ್ರೆ ಬಡತನ ಹೆಚ್ಚಿರೋದ್ರಿಂದ ಮತ್ತು ಕೆಳಜಾತಿ ಜನರಿಗೆ ಉದ್ಯೋಗಗಳು ಕಡಿಮೆ ಇದ್ದದಕ್ಕಾಗಿಯೋ ಮತ್ತು ಅದ್ರ ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ಕೆಳ ವರ್ಗದ ಅಥವಾ ಕೆಳ ವರ್ಣೀಯ ಮಕ್ಕಳಿಗೆ ಉದ್ಯೋಗ ಇಲ್ಲದಕ್ಕಾಗಿ
ತಮ್ಮ ಹೆಂಡರನ್ನು ಅಕ್ಕಂಗಿರನ್ನು ದೇವದಾಸಿ ಕೊಡುವಂಥ ಪದ್ಧತಿಗಳು ಹೆಚ್ಚಾದವು ಏನು ಅಂತ ಅನ್ನಿಸ್ತದೆ. ಅದೇನೋ ಆಗಲಿ ಈಗಾಗಲೇ ಇದ್ದಿದ್ದು ನಮಗೆ ಅಂಟಿದ್ದು ಶಾಪ ಆಗ್ಯದ. ಅದನ್ನು ಹೋಗಲಾಡಿಸೋ ದಿಶೆಯಲ್ಲಿ ಅಟ್ಲೀಸ್ಟ್ ನಮ್ಮ ಸಮಾಜವಾದಿ ಚಿಂತನೆ ಸಿದ್ದರಾಮಯ್ಯರು ಯೋಚನೆ ಮಾಡ್ತಾ ಇರೋದು ಒಂದು ಸಂತೋಷದ ಸಂಗತಿ. ಜೊತೆಗೆ ಒಬ್ಬ ಹೆಣ್ಣುಮಗಳಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಭಾಳ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಕ್ಕೆ ಅವರು ನಾವು ಎಷ್ಟು ಶ್ಲಾಘನೆ ಮಾಡಿದ್ರು ಕಡಿಮೆನ. ಯಾಕಂದ್ರೆ ಅವರು ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬಡತನವನ್ನು ಅನುಭವಿಸಿದ್ದಾರೆ. ಇವತ್ತು ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದು ನಾವು ಅವ್ರನ್ನ ಗೌರವಿಸಬೇಕಾಗ್ತದೆ. ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಅದು ಬೇರೆ. ತಪ್ಪು ಮಾಡಿದಾಗ ಟೀಕೆ ಮಾಡೋದು, ಒಳ್ಳೆ ಕೆಲಸ ಮಾಡಿದಾಗ ಅಡ್ಡಿಲ್ಲಪ್ಪ, ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸಮಾಜಕ್ಕೆ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಂದ್ರೆ ಮೂಲತಃ ಇಲ್ಲೆಲ್ಲ ಕಡೆನೂ ದೇವದಾಸಿಯರಲ್ಲಿ ಮತ್ತು ಪರಕ್ ಬೀಳ್ತದೆ. ವೇಷಾವೃತ್ತಿ ಮಾಡೋರು ಬೇರೆ ಅವ್ರು ಬಡತನಕ್ಕೂ ಮತ್ತದಕ್ಕೂ ಮಾಡ್ತಾ ಇರ್ತಾರೆ. ಈ ದೇವದಾಸಿಯರು ಮತ್ತು ದೇವರಿಗೆ ಬಿಟ್ಟಂಥವ್ರು ಎಲ್ಲಮ್ಮ ಇರ್ಬೋದು, ಚಂದ್ರಗುತ್ತಿ ಯಾವುದೋ ಒಂದು ದೇವತೆ ಬರ್ತದೆ ಅದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವರು ದೇವ್ರಿಗೆ ಬಿಟ್ಟವರು. ಇಲ್ಲ ಕೆಲವರು ಬಡತನಕ್ಕಾಗಿ ಆರ್ಥಿಕವಾಗಿ ಪೂರ್ತಿ ದಿವಾಳಿದಂಥ ಕುಟುಂಬಗಳ ಹೆಣ್ಮಕ್ಳು ಸಹಿತ ಈ ಒಂದು ಉದ್ಯೋಗ ಮಾಡೋದನ್ನು, ವೇಷಾವೃತ್ತಿ ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಬೇರೆ ಹಾದಿಲ್ಲ, ನಾನು ಶರೀರ ಮಾಡ್ಕೊಳ್ತೀನಪ್ಪ ಅನ್ನುವಂಥ ಆ ಹೆಣ್ಮಕ್ಳ ಬದುಕನ್ನು ನೆನಪಿಸ್ಕೊಂಡಾಗಂತೂ ಅದು ನೆನಪಿಸ್ಕೊಂಡ್ರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅನಿಸ್ತದೆ. ಇದಕ್ಕೆ ಕಾರಣ ಅಂದ್ರೆ ನಮ್ಮ ಪುರುಷ ಪ್ರಧಾನ ಸಮಾಜ, ಪಾಳೆಗಾರಿಕೆ ಸಮಾಜ, ಬಂಡವಾಳಶಾಹಿ ಸಮಾಜ ತನ್ನ ಸುಖಕ್ಕಾಗಿ ಒಂದು ಬಿದ್ದ ಸಮುದಾಯಗಳನ್ನು ದುರುಪಯೋಗ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದ್ದು ಅದು ದೇವದಾಸಿ. ಆ ದಿಶೆಯಲ್ಲೇ ಇವರು ನಮ್ಮ ಕರ್ನಾಟಕ ಸರ್ಕಾರ, ಅದರಲ್ಲೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸರ್ವೆ ಮಾಡಿಸಿ 3 ಸಲ ಸರ್ವೆ ಮಾಡಿಸಿದ್ರು. ಆ 3 ಸಲ ಸರ್ವೆಯಲ್ಲಿ 90,092 ಜನ ದೇವದಾಸಿ ಸಿಕ್ಕಿದ್ದಾರೆ, ಅವ್ರ ಮಕ್ಕಳು ಸಿಕ್ಕಿದ್ದಾರೆ. ಅವ್ರ ರಿಸರ್ವೇಷನ್ ಕೊಡಿಸುವಂಥ ಒಂದು ಪ್ಯಾಕೇಜ್ ರೆಡಿ ಮಾಡಿದ್ದಾರೆ. ಇತ್ತೀಚೆಗೆ ಮತ್ತೊಂದು ಸರ್ವೆ ಮಾಡಿಸ್ತಾರೆ. ಅದರ ಮತ್ತೆ 23,395 ಜನ ಈ ಹೆಣ್ಮಕ್ಳು ಸಿಗ್ತಾರೆ. ಸರ್ವೆ ಮಾಡೋದಕ್ಕೆ ಕೆಲವು ಪಾಪ ಇವರು ಅಂಜಿ ಬೆದರಿ ಯಾಕೆ ಮಾಡ್ತಾಯಿದ್ದಾರೆ, ಆಮೇಲೆ ಏನು ಮಾಡ್ತಾರೋ ಯಾರಿಗೂ ಗೊತ್ತು ಅನ್ನೋ ಕಾರಣಕ್ಕಾಗಿ ತಮ್ಮ ಹೆಸರು ಹೇಳೋದಿಲ್ಲ. ಆ ಕೆಲವು ಏನೋ ಆಗ್ತದಪ್ಪ ಅಂದ್ರೆ ನಮ್ಮನ್ನೆಲ್ಲರೂ ಓದು ಪೊಲೀಸ್ ಸ್ಟೇಷನ್ ಕೊಡ್ತಾರೋ, ಎಲ್ಲೋ ಕೊಡ್ತಾರೋ, ಓದು ದೂರ ಊರಿಗೆ ಕಳಿಸ್ತಾರೋ ಅಂತ ಭಯನೂ ಸಹಿತ ಅವ್ರನ್ನ ಕಾಣ್ತಾ ಇರ್ತದೆ. ಹೀಗಾಗಿ ದೇವದಾಸಿ ವೃತ್ತಿ ಮಾಡ್ತಾಯಿದ್ರು, ವೇಷವೃತ್ತಿ ಮಾಡ್ತಾಯಿದ್ರು. ತಮ್ಮ ಬಗ್ಗೆ ಪೂರ್ಣ ಪರಿಚಯ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋದಷ್ಟಲ್ಲ, ಭಯ ಪಡ್ತಾರೆ. ಎಲ್ಲ ಕಾರಣಕ್ಕಾಗಿ ಅಲ್ಲಲ್ಲೇ ಉಳ್ಕೊಂಬಂದಂಥ ಈ ಪದ್ಧತಿಯನ್ನು ಅನುಸರಿಸ್ಕೊಂಡ್ಬಂದಂಥ ಹೆಣ್ಮಕ್ಕಳನ್ನು ಹುಡುಕಿ ತೆಗೆದ ಇವತ್ತೊಂದು ಏನೋ ಒಂದು ಅಂಕಿ ಅವಶ್ಯ ಬಿಡುಗಡೆ ಮಾಡಿದ್ದಾರೆ. ಅದು ನಿಮಗೆ ಈಗಾಗಲೇ ಹೇಳಿದ್ದೀನಿ, 90,092 ಜನ ಹೆಣ್ಣುಮಕ್ಕಳು ದೇವದಾಸಿ ಇರೋದಾರ. ಇತ್ತೀಚೆಗೆ ಮತ್ತೆ ಸರ್ವೆ ಮಾಡಿದಾಗ ಮತ್ತೆ 23,395 ದಿನ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚಿಗಿರ್ಬೇಕು. ಇದು ನೋಡಿದರೆ ಭಾಳ ಕಡಿಮೆ. ಯಾಕಂದ್ರೆ ನಾವು 6-7 ಕೋಟಿ ಜನಸಂಖ್ಯೆ ಆಗಿವೆ ಕರ್ನಾಟಕದಲ್ಲೇ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಅಂತೇಳಿ ಅದರಲ್ಲೂ ವೇಷಾವೃತ್ತಿ ಮಾಡುತ್ತಿರುವಂಥ ಹೊಟ್ಟೆಗೆ ವೇಷಾವೃತ್ತಿ ಮಾಡುವಂಥ ದೇವದಾಸಿ ಪದ್ಧತಿಯನ್ನು ಅನುಸರಿಸಲಾರದನ್ನು ತಮ್ಮ ಬದುಕಿಗಾಗಿ ಈ ಲೈಂಗಿಕ ತೃಪ್ತಿಪಡಿಸುವಂಥ ಕೆಲಸ ಮಾಡುವಂಥ ಅನೇಕ ಹೆಣ್ಮಕ್ಳು ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ಯದ. ಇವತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕಾಲ್ಗಲ್ಸು ಅದು ಇದು ನಾವು ನೋಡ್ತಾ ಇದ್ವಿ. ಎಲ್ಲೋ ಇದರಲ್ಲೇ ಲಾಜಿಂಗ್ಗಳಲ್ಲಿ ಕೆಲವು ಹೆಣ್ಮಕ್ಳು ಸಿಕ್ಕಿದ್ದನ್ನು ನೋಡ್ತಾ ಇರ್ತೀವಿ. ಕೆಲವೊಂದು ಕಾಲೇಜ್ ಹುಡುಗರ ಡ್ರೆಸ್ ಹಾಕೊಂಡ್ಬಂದು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇವರೆಲ್ಲರೂ ಯಾರಪ್ಪ ಅಂತಂದ್ರೆ ಸುಖಕ್ಕಾಗಿ ಬೆಳೆದಿದ್ದಾರೆ. ತಪ್ಪು ತಿಳ್ಕೊಬಾರ್ದಾಗಿದೆ. ಸುಖಕ್ಕಾಗಿ ಬೆನ್ನು ಹತ್ತಿದವರಲ್ಲ ಇವರೆಲ್ಲ ಪೇಟ್ಗೆ ನಿಚ್ಚಕ್ಕಿಲಿ ಒಂದು ಸುಮ್ಮನೆ ಬರ್ತದೆ ಮಾತು. ಹೊಟ್ಟೆ ಸಲುವಾಗಿ ಮತ್ತು ಹೊಟ್ಟೆ ಕೆಳಗಿನ ಸಲುವಾಗಿ ಅಂದರೆ ಲೈಂಗಿಕತೆ ಸಲುವಾಗಿ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಲೈಂಗಿಕತೆ ಯಾರಿಗೆ? ಅತೃಪ್ತ ಗಂಡಿಗೆ, ಇವಳಿಗೆ ಹೊಟ್ಟೆ. ಈ ಕಾರಣಕ್ಕೆ ಎಲ್ಲ ಬೆಳೀತಾ ಇದೆ ಈ ವೇಶ್ಯಾವೃತ್ತಿ ಅನ್ನೋದು. ಅದಕ್ಕಾಗಿ ನಮ್ಮ ಮೇಲೆ ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ ಸರ್ಕಾರದ ಕೆಲವು ಜವಾಬ್ದಾರಿಗಳನ್ನ ತಾನೇ ಸ್ವತಃ ವಹಿಸ್ಕೋಬೇಕಾಗ್ತದೆ. ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಡಿಸುವಂಥದ್ದು. ಇದರಲ್ಲಿ ಅನೇಕ ಜನ ಬಂದು ಹೋಗ್ತಾರೆ, ಒಳ್ಳೇದಾಗ್ತದೆ. ಶಿಕ್ಷಣದಿಂದ ಒಳ್ಳೇದು ಬುದ್ಧಿ ಬರ್ತದೆ. ಶಿಕ್ಷಿತರಾದರೆ ಈ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ. ನಿಜವಾಗಿಯೂ ಹೈಯರ್ ಎಜುಕೇಷನ್ ಆಗ್ತಂದ್ರೆ ಯಾವ ಹೆಣ್ಣುಮಗಳನ್ನು ಈ ತಪ್ಪು ಹೆಜ್ಜೆ ಇಡ್ಲಿಕ್ಕೆ ಹೋಗೋದಿಲ್ಲ. ಅಟ್ಲೀಸ್ಟ್ ಹೆಣ್ಮಕ್ಳಿಗಾದರೂ ಹೈಯರ್ ಎಜುಕೇಷನ್ ಫ್ರೀ ಇಟ್ಟರೆ ಭಾಳ ಉತ್ತಮ ಆಗಿಬಿಡುತ್ತದೆ. ಯಾಕಂದ್ರೆ ಕಲಿತ ನಾರಿ ನಿಜವಾಗಿಯೂ ಈ ದೇಶ ಸಂಪತ್ತು. ತನ್ನ ಮಕ್ಕಳನ್ನ ಸಹಿತ ಒಳ್ಳೆ ರೀತಿ ಬೆಳೆಸ್ಕೊಂಡು ಇಡೀ ಒಂದು ಸಮಾಜನ ಬದಲಾಯಿಸೋದಕ್ಕೆ ಹೆಣ್ಮಕ್ಳ ಕಾರ್ಯಕರ್ತರಾಗ್ತಾರೆ ಅನ್ನೋದು ಎರಡು ಅಭಿಪ್ರಾಯ ಇಲ್ಲ. ಈಗಾಗಲೇ ನಮ್ಮ ಸರ್ಕಾರ ಫ್ರೀ ಬಸ್ ಮಾಡಿದಂಗೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಹೆಣ್ಣು ಮಕ್ಕಳಿಗೆ ಫ್ರೀ ಎಜುಕೇಷನ್ ಅಟ್ಲೀಸ್ಟ್ ಅವ್ರಿಗೆ ಮಾಡಿದರೆ ಎಷ್ಟೋ ಬೇಕಷ್ಟು ಇಲ್ಲಿಯ ಸಮಸ್ಯೆಗಳು ಸಾಲ್ವ್ ಆಗಿ ಹೋಗ್ತವೆ. ಇದನ್ನು ಪ್ಯಾಕೇಜ್ ಮಾಡಿದಿರಿ, ಅದಕ್ಕೆ ಏನೋ ಒಂದಿಷ್ಟು ದುಡ್ಡು ಕೊಡ್ತೀರಿ, ಏನೋ ಮಾಡ್ತೀರಿ, ಮತ್ತು ಕೆಲವೊಬ್ಬರ ದುಡ್ಡು ತೊಗೊಂಡು ಮತ್ತೆ ಅದೇ ಉದ್ಯೋಗ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಅದಕ್ಕಾಗಿ ಒಮ್ಮೆ ಶಿಕ್ಷಣ ಕಲಿಸಿಬಿಟ್ರಪ್ಪ ಅಂದ್ರೆ ಶಿಕ್ಷಿತರಾದ ವ್ಯಕ್ತಿ ಅವರ ಮನಸ್ಸು ಇದನ್ನು ಮಾಡಿಕೊಡ್ಲಿಕ್ಕೆ ಹೋಗೋದಿಲ್ಲ. ಆ ಸಹಜವಾಗಿ ಅವ್ರಿಗೆ ಬೇಡಪ್ಪ ಇದು ಅಸಹ್ಯ ಅನ್ನಂತೇಳಿ ದೂರ ಸರಿತಾ ಹೋಗ್ತಾ ಇರ್ತಾರೆ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತೇನೋ ದೇವದಾಸಿಯರಿಗೆ ಒಂದು ಪ್ಯಾಕೇಜ್ ಮಾಡಿದ್ದಾರೆ ಸರ್ಕಾರ. ಅದಕ್ಕಿಂತಲೂ ಎಲ್ಲ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಒಟ್ಟಲ್ಲೇ ಎಲ್ಲ ಹೆಣ್ಣು ಮಕ್ಕಳಿಗೆ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್ ಕೊಡುವಂಥದ್ದು ಮಾಡಿದರೆ ನಿಶ್ಚಿತವಾಗಿಯೂ ಈ ಒಂದು ಪದ್ಧತಿ ಕಡಿಮೆ ಆಗ್ತಾ ಹೋಗ್ತದೆ. ಈ ಪದ್ಧತಿಗೆ ಇವತ್ತು ಧಾರ್ಮಿಕ ನಂಬಿಕೆಗಿಂತ ಹೆಚ್ಚಿಗೆ
ಹೊಟ್ಟೆ ಸಲುವಾಗಿ ಅಂದರೆ ಬಡತನಕ್ಕಾಗಿ ಸಹಿತ ಅನೇಕ ಜನ ಜೀವದಾಶಿ ಅಂತ ಏನಲ್ಲ ವೇಷಾವೃತ್ತಿ ಮಾಡೋರು ಸಾಕಷ್ಟು ಸಿಗ್ತಾರೆ, ಅದನ್ನು ಸರ್ವೆ ಮಾಡಬೇಕಾಗ್ಯದ. ಕೇವಲ ಜೀವದಾಶಿಗೆ ಬಿಟ್ಟವ್ರನ್ನ ಮಾತ್ರ ಸರ್ವೆ ಅಲ್ಲ, ವೇಶ್ಯಾವೃತ್ತಿ ಮಾಡೋದು ಮತ್ತೇನೋ ಮಾಡೋದಂಥ ಹೆಣ್ಣು ಮಕ್ಕಳಿಗೆ ಒಂದು ಶಾಶ್ವತ ಪರಿಹಾರ ಹುಡುಕಿ ಕೊಟ್ಟರೆ, ಅವ್ರ ಮಕ್ಕಳಿಗೆ ಒಂದು ಪರಿಹಾರ ಕೊಟ್ಟರೆ ನಿಶ್ಚಿತವಾಗಿ ಇದು ಹೋಗೇ ಬಿಡ್ತದೆ ಅನ್ನೋದು ಅಷ್ಟ ಸತ್ಯದ ಅಂತ ಹೇಳ್ತಾ, ಏನೇ ಇರಲಿ ಒಂದು ಪ್ರಯತ್ನದ, ಈ ಪ್ರಯತ್ನಕ್ಕೆ ನಾವು ಬೆಂಬಲ ಸೂಚಿಸಬೇಕಾಗ್ಯದ. ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಇಬ್ಬರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇನ್ನಷ್ಟು ಇದು ಮಾಡಿದ್ರೆ ಅಂದ್ರೆ ಪ್ರತಿ ಹೆಣ್ಣು ಮಗುವಿಗೂ ಹೈಯರ್ ಸೆಕ್ಷನ್ ತನಕ ಫ್ರೀ ಮಾಡಿದ್ರಪ್ಪ ಅಂತಂದ್ರೆ ಖಚಿತವಾಗಿ ಈ ದೇವದರ್ಶಿ ಪದ್ಧತಿ, ವೇಷಾವೃತ್ತಿ ಮತ್ತಾವ್ದು ಅಂದ್ರೆ ಇದಕ್ಕೆ ಅವೆಲ್ಲ ಕಿತ್ಕೊಂಡು ಹೋಗ್ತಾವೆ ಅನ್ನೋದ್ರಲ್ಲಿ, ಅಥವಾ ಏನೋ ಬಸವಿ ಪದ್ಧತಿ ಅಂತೇಳಿ ಕಿತ್ಕೊಂಡು ಹೋಗ್ತಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸರ್ಕಾರ ನಿಲ್ಲಿಸ್ಬೋದು. 16 ನ್ಯೂಸ್ ಅರ್ಥ ಸತ್ಯದ ಕೈಗಂಡಿ ವಂದನೆಗಳು.